ಇವತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಎಲ್ಲ ಬರಬೇಕಿತ್ತು. ತುಂಬ ದಿನ ಆಯಿತು ನಾನು ಚಪಾತಿ ಮಾಡಿಕೊಂಡು. ಟೈಮ್ ನೋಡಿ ಅಲ್ಲಿ ಸ್ವಲ್ಪ ನೋಡಿ 3 ಡೇಸಿಂದ ರೆಸ್ಟ್ ಸಿಕ್ಕಿರೋದಕ್ಕೆ ಎಷ್ಟು ಆರಾಮಾಗಿದ್ದೀನಿ ಗೊತ್ತಾ ನಿಜವಾಗ್ಲೂ. 1 ಅವರ್ ಮಲ್ಗೋದಕ್ಕೆ ಏನು ಹೇಳ್ತೀಯ ನೀನು? ಅದು ಜನ ಮಾಡ್ಕೊಂಡಿರೋದು ಸ್ವೀಟ್ ತಿಂದು ಬೋರ್ ಆಗಿಬಿಟ್ಟಿರತ್ತೆ ಅಂದ್ಬಿಟ್ಟು ಇವತ್ತು ಖಾರ ತಿನ್ನೋದು. ಸರ್ಪ್ರೈಸ್ ಕೊಡೋಕೋರೆ ಯಾವ ಸರ್ಪ್ರೈಸ್ಗೂ ಬಿಡಲ್ವಲ್ಲೇ ನೀನು ಅಂತ ನಮ್ಮ ಅಕ್ಕ ನನಗೆ ಬೈದು. ತಿನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಬಲವಂತವಾಗಿ ತಿನ್ನೋದು ನಾನು. ಸಿಂಗಾಪುರ್ಗೆ ಲಾಸ್ಟ್ ಅಂತ ಅಕ್ಕಯ್ಯ ಬಂದಿದ್ದು, ಮಲೇಷಿಯಾಗೆ ಬಂದಿರಲಿಲ್ವಂತೆ. ಗುಟ್ಟೆ ಮಟನ್ ಅಂದರೆ ಖುಷಿ ಏನಕ್ಕೆ ಅಂದರೆ ಅದರಲ್ಲಿ ಎಲ್ಲ ಥರದ್ದು ಮಿಕ್ಸ್ ಹೊಡಿತಾರೆ. ಒಬ್ಬಟ್ಟು ಸಾಂಬಾರು. ನೀವು ಅಳಿಯನ್ ಬೈಕೆ ತೀರ್ಸಕ್ಕೆ ಬಂದಿದ್ದೀರಾ, ಮಗಳು ಬೈಕೆ ತೀರ್ಸಕ್ಕೆ ಬಂದಿದ್ದೀರಾ? ಈಗ ಖುಷಿ ಆಯ್ತು ಹಂಗೆ. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಎಲ್ರದ್ದು ಹಬ್ಬ ಹೇಗಾಯಿತು? ಚೆನ್ನಾಗಾಗಿದೆ ಅಂತ ಅನ್ಕೊಂತೀನಿ. ಇವತ್ತಂತೂ ಕೆಲವರಿಗೆ ನಾನ್ ವೆಜಿಟೇರಿಯನ್ಸ್ಗೆ ಗ್ರ್ಯಾಂಡ್ ಹಬ್ಬ ಇರುತ್ತೆ ಅಲ್ವಾ. ಮನು ಅಂತೂ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಇವತ್ತಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ. ನನಗೇನಂತ ಎಕ್ಸೈಟ್ಮೆಂಟ್ ಇಲ್ಲ. ಆಮೇಲೆ ಇವತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಎಲ್ಲ ಬರಬೇಕಿತ್ತು. ನಾಳೆ ನಮ್ಮ ಅಣ್ಣನ ಫ್ಯಾಮಿಲಿ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬರಬೇಕಿತ್ತು. ಸ್ವಲ್ಪ ಪ್ಲ್ಯಾನಲ್ಲಿ ಟ್ವಿಸ್ಟ್ ಆಗಿದೆ ಇವಾಗ. ಈಗ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಬರೋದು ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ಅಪ್ಪ ಒಬ್ಬರೇ ಬಸ್ಸಲ್ಲಿ ಬಂದು ಮಟನ್ನ ತಲುಪಿಸ್ಬಿಟ್ಟು ವಾಪಸ್ ಊರಿಗೆ ಹೋಗೋದು ಅನ್ನೋ ಪ್ಲಾನ್ ಆಗಿದೆ. ನಾಳೆ ನಮ್ಮ ಅಣ್ಣ ಮತ್ತೆ ನಮ್ಮ ರಮ್ಯಾ ಬರ್ತಾರೆ ಅನ್ನೋ ಪ್ಲಾನಿಂಗಲ್ಲಿ ಇದೆ. ಇನ್ನೂ ಆ ಪ್ಲಾನ್ ಇನ್ನೂ ಆನ್ ಇದೆ. ನಾಳೆ ಅಷ್ಟರಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅವ್ರಿಗೆ ನಾಡಿದ್ದೊಂದು ಫಂಕ್ಷನ್ ಇದೆ ಇಲ್ಲೇ, ಅದು ನಮ್ಮನೆಗೆ ಹತ್ರ ಸ್ವಲ್ಪ. ಸೊ ಅದು ಪ್ರಾಬಬ್ಲಿ ಬಂದು ಇಲ್ಲೇ ಆಲ್ಟ್ ಆಗ್ಬೋದು ನಾಳೆ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ, ಯಾಕೆಂದರೆ ನಾಳೆ ನಮ್ಮ ಅಣ್ಣಂಗೆ ಡ್ಯೂಟಿ ಇದೆ. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಹೊರಟು ಬರಬೇಕು. ಬರೋದಂತೂ ಲೇಟೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಈ ಥರ ಪಬ್ಲಿಕ್ ಸರ್ವಿಸಲ್ಲಿ ಇದ್ದಾಗ ಅವರು ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ ಪರ್ಸ್ನಲ್ ಕಮಿಟ್ಮೆಂಟ್ಸ್ಗಳ ಜೊತೆ. ಸೊ ನೋಡೋಣ ಹೆಂಗಾಗತ್ತೆ. ಇನ್ನೂ ಪ್ಲ್ಯಾನ್ಸ್ಗಳು ಏನು ಚೇಂಜ್ ಆಗುತ್ತಾ ಏನು ಗೊತ್ತಿಲ್ಲ. ಸದ್ಯಕ್ಕಿರೋ ಪ್ಲ್ಯಾನು ನಮ್ಮಮ್ಮ ನಮ್ಮ ಅಕ್ಕ ಬೃಂದಕ್ಕ ಬರೋದು ಕ್ಯಾನ್ಸಲ್ ಆಗಿ ನಾವಪ್ಪ ಬಸ್ಸಲ್ಲಿ ಬರೋದು ಅಂತ ಆಗಿದೆ. ಮಟನ್ ತಲುಪಿಸ್ಬಿಟ್ಟು ವಾಪಸ್ ಊರಿಗೆ ಹೋಗೋದು ಅಂತ ಆಗಿದೆ. ನಾಟಿ ಮಟನ್ನು ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾ ಇದೆ. ಇಲ್ಲೇ ತಗೊಂತೀವಿ ಬೇಡ ಅಂತ. ಇಲ್ಲೆಲ್ಲ ನಾಟಿ ಮಟನ್ ಸಿಗಲ್ಲ ಅಲ್ಲ. ನಮಗೋಸ್ಕರನೇ ತಗೊಂಡಿರೋದು ಊರಲ್ಲಿ, ನನಗೋಸ್ಕರ ಮನುಗೋಸ್ಕರನೇ. ಸೊ ಅದಕ್ಕೆ ನಾನಂತೂ ಅಂದೆ ಬೇಡ ಅಂತ. ನಾವಪ್ಪ ಇದ್ದವರು ಇಲ್ಲ ಮಗಳೇ ತಗೊಂಡಿರೋದೇ ನಿಮಗೋಸ್ಕರ, ನಾನು ಪರವಾಗಿಲ್ಲ ಬಸ್ಸಲ್ಲಿ ಬಂದು ತಲುಪಿಸ್ಬಿಟ್ಟು ಬರ್ತೀನಿ ರಿಟರ್ನ್ ಅಂತ ಅಂದಿದ್ದಾರೆ. ಗೊತ್ತಿಲ್ಲ ಇನ್ನೂ ಏನೇನಾಗುತ್ತೋ. ಸದ್ಯಕ್ಕೆ ಇಷ್ಟು ನಡೀತಾ ಇದೆ. ಇಷ್ಟೆಲ್ಲ ಬೆಳಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡೆ ಲೇಟಾಗಿ ಹೋಗ್ಬಿಡ್ತು. ಟೈಮ್ ಆಯಿತು. ತಿಂಡಿ ಮಾಡ್ತಾ ಇದೆ. ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಪ್ಲಾನಿಂಗಲ್ಲಿ ಇಟ್ಕೊಂಡಿದ್ದೆ. ತುಂಬ ದಿನ ಆಯಿತು ನಾನು ಚಪಾತಿ ಮಾಡಿಕೊಂಡು. ಟೈಮ್ ನೋಡಿ ಅಲ್ಲಿ 11 ಗಂಟೆಗೆ 5 ನಿಮಿಷ ಇದೆ. ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೆ. ಮಿಷಿನ್ಗೆ ಒಂದು ರೌಂಡ್ ಬಟ್ಟೆ ಹಾಕಿದ್ದೀನಿ. ಬಟ್ಟೆ ರನ್ ಆಗ್ತಾ ಇದೆ. ಬೆಂಡೆಕಾಯಿ ಫ್ರೈ ಆಗಿದೆ. ಏನು ಇದನ್ನು ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಈರುಳ್ಳಿನೂ ಇಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಇನ್ನೊಂದು ಬಾಣಲಿಗೆ ಪಟ ಅಂತ ಅಲ್ಲೇ ಒಗ್ಗರಣೆಗೆ ಹಾಕ್ಕೊಬಿಟ್ರೆ ಇನ್ನು ಚಪಾತಿ ಲಟ್ಟಿಸ್ಕೊಳ್ಳೋದು. ಬೇಗ ಮಾಡ್ಕೋಬೇಕು. ಲೇಟೇ ಆಗೋಗಿದೆ ತಿಂಡಿಗೆ ಆಲ್ರೆಡಿ. ಬೆಳಗ್ಗೆ ಅದೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಾ. ಅದು ಪ್ಲ್ಯಾನಿಂಗು ಹಂಗೆ ಚೇಂಜ್ ಆಯಿತು ಹಿಂಗೆ ಚೇಂಜ್ ಆಯಿತು ಅಂತ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಹಿಂಗಾಗತ್ತೆ. ಅದಕ್ಕೆ ಮನು ಬೈತಾಯಿದ್ರು, ಫಸ್ಟ್ ಬೇಗ ತಿಂಡಿ ಮಾಡ್ಕೊಂಡು ತಿನ್ನು, ಲೇಟ್ ಆಗೋಯ್ತಲ್ಲ ಮಂಜು ನಿನಗೆ, ಚಪಾತಿ ಬೇರೆ ಮಾಡ್ಕೊಂಡು ನಿಂತಿದ್ದೀಯ, ಲೇಟ್ ಆಗಲ್ವ ಲಟ್ಸೋಕ್ಕೆಲ್ಲ ಅಂತ. ಮಾಡಿ ಮುಗಿಸ್ತೀನಿ ಬೇಗ. ಏನು ಲೇಟ್ ಆಗಲ್ಲ. 11:30 ಒಳಗಡೆ ಪಾಕ ತಿಂಡಿ ತಿಂತೀನಿ. ಸ್ವಲ್ಪ ಹಾಲು ಜಾಸ್ತಿನೇ ಕುಡ್ದಿದ್ದೀನಿ ಇವತ್ತು. ಹೊಟ್ಟೆ ಸದ್ಯಕ್ಕೆ ಹಶ್ವಾಗ್ತಾ ಇಲ್ಲ. ಬಟ್ ನನಗೇನು ಗೊತ್ತಾ, ಸಡನ್ನಾಗಿ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಅದು ಪ್ರಾಬ್ಲಮ್. ತೊತಿ ಮಾಡ್ಕೊತೀನಿ ಬೇಗ. Un shot de tequila, 2 shots de tequila, 3 shots de tequila. Vente mami, vamos a pelear. Un shot de tequila, 2 shots de tequila, 3 shots de tequila. Vente mami, vamos a pelear. 3 ದಿನ ರಜಾ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಇವತ್ತು ಆಲೇ ಫ್ರೈಡೇನು ಮುಗ್ದೇ ಹೋಯ್ತು ನೋಡಿ. ರಜಾ ಮಾತ್ರ ಎಷ್ಟು ದಿನ ಆದ್ರೂ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವಾಗ ದಿನಗಳು. ಯಾಕಂದ್ರೆ ಮ್ಯಾಕ್ಸಿಮಮ್ಮು ನಿದ್ದೆಲ್ಲೇ ಕಳೆದ್ಬಿಟ್ಟಿರ್ತೀನಿ ನಾನು. ಸ್ವಲ್ಪ ನೋಡಿ 3 ಡೇಸಿಂದ ರೆಸ್ಟ್ ಸಿಕ್ಕಿರೋದಕ್ಕೆ ಎಷ್ಟು ಆರಾಮಾಗಿದ್ದೀನಿ ಗೊತ್ತಾ ನಿಜವಾಗ್ಲೂ. ನನ್ನ ಕಾಲ್ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗಿದೆ. ಮೇಯ್ನು ಕಾಲ್ ಸ್ವೆಲ್ಲಿಂಗ್ ಇರಲಿ ಬಿಡಿ, ಕೈ ಸ್ವೆಲ್ಲಿಂಗೇ ಕಮ್ಮಿ ಆಗಿದೆ ನನಗೆ ಅಲ್ವಾ ಮನು? ಕೈದು ಸ್ವೆಲ್ಲಿಂಗ್ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ರೆಡ್ನೆಸ್ ಎಲ್ಲ ಕಮ್ಮಿ ಆಗಿದೆ ಅನಿಸ್ತಾ ಇಲ್ವಾ? ಸ್ವಲ್ಪ ಏನು ಇದ್ಬೇಕಲ್ಲ, ಅದು ನಾರ್ಮಲ್, ಅದು ಊತ ಬರೋದು.
ಅದ ಊತ ಬರೋದು ನಾರ್ಮಲ್ಲು. ಅದೇ ಕಂಟಿನ್ಯೂಸ್ ಆಗಿ ಕೆಲಸಗಳು ಮಾಡ್ತಾರೆ, ಆಫೀಸಲ್ಲಿ ಲ್ಯಾಪ್ಟಾಪ್ ಮೇಲೆ ಇಡ್ತೀಯ, ಹೀಟ್ ಹೊಡಿಯತ್ತಲ್ಲ, ಮೇ ಬಿ ಅದಕ್ಕೆ ಅದು ನಮ್ನೆಸ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ ನನಗೆ. ಈ 3 ಡೇಸಿಂದ ಲ್ಯಾಪ್ಟಾಪ್ ಟಚ್ ಮಾಡಿಲ್ಲಲ್ಲ, ಸೊ ಅದೆಲ್ಲ ಕಮ್ಮಿಯಾಗಿ ರೆಡ್ನೆಸ್ ಎಲ್ಲ ಕಮ್ಮಿ ಆಗಿದೆ. ಒಂದಕ್ಕೊಂದು ಲಿಂಕ್ ಇರುತ್ತೆ. ನಾರ್ಮಲ್ಲೇ ಆದ್ರೂ ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಹಂಗಾಗಿ ಇವತ್ತು ಸ್ಲಿಪ್ಪರ್ ತೊಗೊಳಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಜೊತೆಗೆ ಮನುಗೆ ಒಂದು ಸ್ವಲ್ಪ ನ್ಯೂ ಬಿ ಎಲ್ ರೋಡಲ್ಲಿ ಕೆಲಸ ಇತ್ತಂತೆ, ಹೋಗೋಣ ಅಂದಿದ್ರು. ಏನಪ್ಪ ನಿನ್ನ ಪ್ರೋಗ್ರಾಮು? ನಮ್ದೇನಿಲ್ಲ, ನೀನೇ ಇರಲ್ಲ, ಯಾವಾಗಲೂ ಬಿಸಿ ಇರ್ತೀಯ. ನಾನೇನು ಬಿಸಿ ಇರ್ತೀನಿ? ಆಮೇಲೆ ಮಲಗಿರ್ತೀಯ, ಫೋನಲ್ಲಿ ಇರ್ತೀಯ, ಇಲ್ಲ ಏನೋ ಒಂದು ಮಾಡ್ತಾ 1 ಅವರ್ ಮಲ್ಗೋದಕ್ಕೆ ಏನು ಹೇಳ್ತೀಯ ನೀನು ಮಲ್ಕಂತೀಯ 1 ಅವರು? ಹೋಗಂಗಿದ್ರೆ ರೆಡಿ ಆಗು, ಹೋಗೋಣ. ಅಲ್ಲ, ಇನ್ನೊಂದು ಸ್ವಲ್ಪ ಬಿಸಿಲು ಕಮ್ಮಿ ಮಾಡ್ಕೊಂಡು ಹೋಗೋಣ ಅಂತ. ಹಂಗೆ ಇದು ಸ್ವಲ್ಪ ಕತ್ಲೆ ಆಗೋಯ್ತು ಬೇಡ ಅಂತೀಯ. ಕತ್ಲೆ ಆಯ್ತು ಬೇಡ ಅಂತ ನ್ಯೂ ಬಿ ಎಲ್ ರೋಡ್ಗೆ ಯಾವಾಗಲೂ ಹೇಳಿಲ್ಲ ನಾನು. ಬಿಸಿಲು ಇನ್ನೂ ಇದೆ ಅದ್ರಲ್ಲಿ ನಡ್ಕೊಂಡು ಹೋದ್ರೆ ಸುಸ್ತಾದ್ರೆ ಅಂತ ಅಷ್ಟೇ. ಓಕೆ, ಅಷ್ಟೊತ್ತಿಗೆ ಸಲೂನ್ಗಾದ್ರೂ ಹೋಗಿ ಬರಲ್ಲ ನಾನು. ಸಲೂನ್ಗೆ ಹೋಗೇ ಇಲ್ಲ ನಾನು, ಹೋಗೋಕ್ಕೆ ಮೂಡಿಲ್ಲ, ಈಗನೂ ಮೂಡಿಲ್ಲ. ಬಲವಂತವಾಗಿ ಪುಷ್ ಮಾಡ್ಕೊಂಡು ಹೋಗ್ತಾ ಇರೋದು. ನಿಮ್ಮೆಲ್ಲ ಇಲ್ಲ ಅಂದರೆ ಐಬ್ರೋ ಗ್ರೋತ್ ಜಾಸ್ತಿ ಆದರೆ ಅವ್ರು ಕೀಳ್ಬೇಕಾದ್ರೆ ತುಂಬ ಪೇಯ್ನ್ ಆಗೋಗ್ಬಿಡತ್ತೆ. ಅದಕ್ಕೆ ತೆಗೆ ಅವಾಗವಾಗ ಮಾಡಿಸ್ಬಿಟ್ರೆ ಬೆಟರು, ಪೇಯ್ನು ಗೊತ್ತಾಗಲ್ಲ. ಡ್ರಾಪ್ ಮಾಡ್ತೀವಿ. ಹಬ್ಬ ಇವತ್ತಲ್ಲ, ನೆನ್ನೆ. ಇವತ್ತು ಹೊಸ್ತಡ್ಕು ಜನ ಮಾಡ್ಕೊಳ್ಳೋದು ಎಂಥದ್ದು ಇಲ್ಲ. ಅದು ಜನ ಮಾಡ್ಕೊಂಡಿರೋದು ಸ್ವೀಟ್ ತಿಂದು ಬೋರ್ ಆಗಿಬಿಟ್ಟಿರತ್ತೆ ಅಂದ್ಬಿಟ್ಟು ಇವತ್ತು ಖಾರ ತಿನ್ನೋದು. ಡ್ರಾಪ್ ಮಾಡ್ಬತ್ತೀಯಾ? ಡ್ರಾಪ್ ಮಾಡ್ಬೇಕಾ? ನಡಿಯೋಕ್ಕೆ ಬಿಸಿಲೈತೆ, ಆಗಲ್ಲ, ಸುಸ್ತಾಗಿ ಹೋಗುತ್ತೆ. ಇಲ್ಲಿಂದ ಅಷ್ಟು ದೂರ ಹೋಗೋಷ್ಟೊತ್ತಿಗೆ ನನಗೆ. ಬಾ, 4 ಗಂಟೆಯಲ್ಲಿ ನಾನು ಸಲೂನ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದವಳು. ಇನ್ನೇನು ಸ್ಲಿಪ್ಪರ್ ಹಾಕೊಳಕ್ಕೆ ಹೋಗ್ತಾ ಇದೆ, ಅಷ್ಟೊತ್ತಿಗೆ ನಮ್ಮ ಮನೆಯಿಂದ ಫೋನ್ ಕಾಲ್ ಬಂತು. ನಮ್ಮ ಅಪ್ಪಂದು. ಟೈಮು 4:15 ಆಗ್ತಾ ಬರ್ತಾ ಇದೆ. ಅದು ಮನು ಫೋನಿಗೆ ಮಾಡಿದ್ರು. ಆವಾಗಲೇ ನಮಗೆ ಡೌಟ್ ಹೊಡಿಬೇಕಿತ್ತು. ನನ್ನ ಫೋನ್ ಬಿಟ್ಟು ನಿನ್ನ ಫೋನಿಗೆ ಏನಕ್ಕೆ ಮಾಡ್ತಾವ್ರೆ ಅಂತ. ನನ್ನ ಮನಕ್ಕೆ ಕೊಟ್ಟೋದೆ. ನಿನ್ನ ಫೋನಿಗೆ ಮಾಡ್ತಾವ್ರೆ ಅಂದರೆ ನಿನ್ನ ಹತ್ರನೇ ಮಾತಾಡೋಕ್ಕೆ ಮಾಡ್ತಿದ್ದಾರೆ, ಮಾತಾಡಪ್ಪ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರ ಹತ್ರ ಅಪ್ಪ ನಾನು ಒಬ್ಬನೇ ಕಾರಲ್ಲಿ ಬರ್ತಾ ಇದ್ದೀನಿ, ಮ್ಯಾಪ್ ಕಳಿಸಿ ನನಗೆ, ರೂಟಲ್ಲಿ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ, ಇಲ್ಲ ನೀವು ಬನ್ನಿ ಅಲ್ಲಿ ಯಶವಂತಪುರಕ್ಕೆ. ನಾನೇ ಫುಲ್ ಟೆನ್ಷನಲ್ಲಿ ನಾನು ನಮ್ಮ ಅಮ್ಮಂಗೆ ಫೋನ್ ಹೊಡಿತಾ ಇದ್ದೀನಿ. ನಾವು ಅಮ್ಮನು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ಅವ್ರು ಬೆಳಗ್ಗೆಯಿಂದ ಅದೇನು ಸುಳ್ಳು ಹೇಳಿದಾರೋ ಇಲ್ಲ ಆಮೇಲೆ ಏನು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದಾರೋ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಡಿಸ್ಕಸ್ ಮಾಡಿಲ್ಲ. ಒಂದು ದೊಡ್ಡ ಫೈಟ್ ಆಯ್ತು. ಈಗ ನಾನು ನಿಜವಾಗ್ಲೂ ನಾವು ಅಪ್ಪನ ಒಬ್ಬರನ್ನೇ ಕಳಿಸ್ಬಿಟ್ಟಿದ್ದಾರೆ ಕಾರ್ ಕೊಟ್ಟು ಅಂತ ಫುಲ್ ಟೆನ್ಷನ್ ತಗೊಂಡು ಅವರು ಸರ್ಪ್ರೈಸ್ ಕೊಡೋಕೋರೆ ಯಾವ ಸರ್ಪ್ರೈಸ್ಗೂ ಬಿಡಲ್ವಲ್ಲೇ ನೀನು ಅಂತ ನಮ್ಮ ಅಕ್ಕ ನನಗೆ ಬೈದು, ನಿಮ್ಮ ಸರ್ಪ್ರೈಸು ಬೇಡ, ಏನು ಬೇಡ, ನೀವೇನು ತರಕ್ಕೆ ಹೋಗ್ಬೇಡಿ, ಇಂಥ ಸರ್ಪ್ರೈಸ್ ಎಲ್ಲ ನೀವು ಕೊಡೋದಾದರೆ ಅನ್ಕೊಂಡು ನಮಗೆ ಟೆನ್ಷನ್ನು. ನಾವು ಅಪ್ಪಂಗೆ ಈ ಸಮ್ಮರಲ್ಲಿ ಒಬ್ರನ್ನೇ ನಾವೆಲ್ಲೂ ಕಳಿಸಲ್ಲ, ಕಾರ್ ಕೊಟ್ಟು ಊರ ಕಡೆನೇ ಕಳಿಸಲ್ಲ. ನಾನು ಅಂಥದ್ದು ಅಡ್ಡಿನೇಯ, ಊರ ಕಡೆನೇ ಅವ್ರನ್ನ ಒಬ್ರನ್ನೇ ಕಳಿಸಲ್ಲ ನಾವು. ಜಸ್ಟ್ ನಾಗಮಂಗ್ಲಕ್ಕೆ ಕಳಿಸಲ್ಲ ಒಬ್ರನ್ನೇ. ಇನ್ನು ಬೆಂಗಳೂರಿಗೆ ಕಳಿಸ್ಬಿಡ್ತಾರ ಅನ್ನೋದು ನನಗೂ ತಲೆಗೆ ಬರಬಾರ್ದಾ? ಸಡನ್ನಾಗಿ ಅವ್ರು ಅಂದ ತಕ್ಷಣ ನನಗೆ ಫುಲ್ ಟೆನ್ಷನ್ ಆಗೋಗ್ಬಿಡ್ತು, ಸ್ವೆಟ್ ಆಗಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟೆ. ನಾನು ಒಬ್ರನ್ನೇ ಕಳಿಸ್ಬಿಟ್ಟವ್ರ ಅಂತ. ಸರಿ ಇಲ್ಲ, 3 ಜನನೂ ಬರ್ತಾವ್ರಂತೆ. ಇದಾಯಿತು ಸರ್ಪ್ರೈಸು. ಅವ್ರು ನನಗೆ ಸರ್ಪ್ರೈಸ್ ಕೊಡೋಕೆ ನಾನೇ ಅವ್ರಿಗೆ ಸರ್ಪ್ರೈಸ್ ಕೊಟ್ಬಿಟ್ಟೆ. ತೆಗಿ ಈಗ ಹೋಗಿ ಸಲೂನ್ಗೆ ಹೋಗಿ ಬರ್ತೀನಿ. ಏನು ಒಂದು 10 ನಿಮಿಷದ ಕೆಲಸ ಅಷ್ಟೇ ಇರೋದು ನಂದು. ಮಾಡಿಸ್ಕೊಂಡತ್ತ ಬಂದು ನೋಡೋಣ, ಏನಾದ್ರು ಟೈಮ್ ಇದ್ದರೆ ಹೋಗಿ ಸ್ಲಿಪ್ಪರ್ ತಗೊಳ್ಳೇಬೇಕು. ಸ್ಲಿಪ್ಪರ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ. ಇಷ್ಟೊತ್ತು ನಮ್ಮ ಡ್ಯಾಡಿಯವರು ರೀಚ್ ಆಗಿದ್ದಾರಂತೆ ಯಶವಂತಪುರ. ಅಲ್ಲೇ ರೀಚ್ ಆಗಿನೇ ಆಯಿತು 15 ಮಿನಿಟ್ಸ್ ಮೇಲೆ. ಮನು ಹೋಗಿದ್ದಾರೆ ಕರ್ಕೊಂಡು ಬರೋದಕ್ಕೆ. ಸೊ ಅದಕ್ಕೆ ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ವೆಯ್ಟ್ ಮಾಡಬೇಕು ಅಂತ ಗೈಡ್ ಮಾಡ್ತಾಯಿದ್ದೆ. ಮನು ಹೇಳಿ ಹೋಗಿದ್ರು, ಇಂಥ ಸ್ಪಾಟಲ್ಲಿ ನಿಂತ್ಕೊಳ್ಳೋಕೆ ಹೇಳು, ಅಲ್ಲಿಗೆ ಹೋಗ್ತೀನಿ ನಾನು ಅಂತ. ಸೊ ಮೀಟ್ ಆದ್ರಂತೆ ಅವರು. ಇವಾಗ ಜಸ್ಟ್ ಕಾಲ್ ಮಾಡಿದ್ರು, ಮೀಟ್ ಆದ್ವಿ, ನಥಿಂಗ್ ಟು ವರಿ, ನಾನು ಕರ್ಕೊಂಡು ಬರ್ತೀನಿ ಆರಾಮಾಗಿ ಅಂತ. ಯೂಶಲಿ ಇಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಲೆಫ್ಟ್ ಹೊಡ್ಕೊಂಡು ನ್ಯೂ ಬಿ ಎಲ್ ಸರ್ಕಲಿಗೆ ಬಂದರೆ ನ್ಯೂ ಬಿ ಎಲ್ ರೋಡಿಗೆ ನಾವು ಅಪ್ಪಂಗೆ ಸ್ವಲ್ಪ ಗೊತ್ತಾಗುತ್ತೆ. ಆ ರೋಡಲ್ಲಿ ಒಂದು 2-3 ಸರಿ ಬಂದಿದ್ದಾರೆ. ಬಟ್ ಯಶವಂತಪುರದ ಮೇಲೆ ನಾವು ಕರೆಸ್ಕೊತಾ ಇರೋದು ಇದೇ ಫಸ್ಟು. ಅದು ಅವ್ರಿಗೆ ರೂಟ್ ಗೊತ್ತಿಲ್ಲ. ಅದಕ್ಕೇನೆ ಮತ್ತೆ ಮನು ವಿಚಾರಿಸ್ದಂಗೆ ಈ ರೂಟು ಸ್ವಲ್ಪ ಟ್ರಾಫಿಕ್ ಇದೆಯಂತೆ, ಅವ್ರ ಫ್ರೆಂಡ್ಸ್ಗಳ ಹತ್ರ ವಿಚಾರಿಸ್ದಂಗೆ. ಅದಕ್ಕೆ ಅದು ಬೇಡವೇ ಬೇಡ, ರಿಸ್ಕು ಅಂದ್ಕೊಂಡು ಯಶವಂತಪುರದ ಮೇಲೆ ಕರೆಸ್ಕೊಳ್ಳೋಣ ಅಂದ್ಕೊಂಡು ನಾನೇ ಹೋಗ್ತೀನಿ, ಪಿಕ್ ಮಾಡ್ಕೊಂಡು ಬರ್ತೀನಿ ಅಂದ್ಕೊಂಡು ಹೋಗಿದ್ದಾರೆ. ಈಗ ಅವರು 2 ವೀಲರಲ್ಲಿ ರೂಟ್ ತೋರಿಸ್ಕೊಂಡು ಬರ್ತಾರೆ, ನಾವು ಅಪ್ಪ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಏನು ಬರ್ಬೋದು ಇನ್ನೊಂದು 10-15 ಮಿನಿಟ್ಸಲ್ಲಿ, ನೋಡೋಣ. ಅಷ್ಟೊತ್ತಿಗೆ ನಾನು ಫ್ರೂಟ್ಸ್ ತಿನ್ನೋಣ ಅಂದ್ಕೊಂಡು ಫ್ರೂಟ್ಸ್ ಬಿಡ್ಸ್ಕೊತಾ ಇದ್ದೆ. ಪೊಮೊಗ್ರೆನೇಟ್ ಬಿಡ್ಸ್ಕೊತಾ ಇದ್ದೀನಿ. ಇದು ಬಿಡ್ಸೋಕ್ಕೆ ಬೋರು ನನಗೆ. ಅದು ಏನು ಅಂತ ಗೊತ್ತಿಲ್ಲ, ಅಷ್ಟು ಇರಿಟೇಟ್ ಆಗುತ್ತೆ. ಯಾಕೋ ಇತ್ತೀಚೆಗೆ ತಿನ್ನೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಮೊದಲೆಲ್ಲ ಇಷ್ಟಪಟ್ಟು ತಿಂತಾ ಇದ್ದೆ, ಏನೋ ತಿಂದು ಬೋರ್ ಹೊಡೆದ್ಬಿಟ್ಟಿದ್ದೀವೋ ಏನೋ ಗೊತ್ತಿಲ್ಲ. ತಿನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಬಲವಂತವಾಗಿ ತಿನ್ನೋದು ನಾನು. ಒಳ್ಳೇದಂತೆ ಈ ಟೈಮಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಅದಕ್ಕೆ ತೆಗಿ ತಿನ್ನೋದು ಕಷ್ಟನೋ ಏನೋ, ಇಷ್ಟಪಟ್ಕೊಂಡೆ ತಿನ್ನೋದು. ನನಗೋಸ್ಕರ ಅಲ್ದಲೇ ಇದ್ರೂ ನಮ್ಮ ಪಾಪುಗೋಸ್ಕರ. ನಿಮ್ಗಳ ಹತ್ರ ಮಾತಾಡ್ಕೊಂಡು ಹೇಳ್ತಿದ್ದಂಗೆ ಬಂದ್ಬಿಟ್ರತ್ತಾಗೆ ಬುರ್ರ ಅಂತ. ಇಷ್ಟು ಬೇಗ ಕಾಲ್ ಮಾಡಿ 5 ನಿಮಿಷ ಆಗಿಲ್ಲ, ರಾಕೆಟ್ ಥರ ಆರ್ಸ್ಕೊಂಡು ಬಂದಿರಂಗಿದ್ದೀರಾ. ಟ್ರಾಫಿಕ್ ಮಾಮೂಲು, ಆ ರೋಡ್ ಟ್ರಾಫಿಕ್ ಏನಿಲ್ಲ. ನಮ್ಮ ಏರಿಯಾ ಆಲ್ಮೋಸ್ಟ್ ಟ್ರಾಫಿಕ್ ಕಮ್ಮಿನೇ ಬೇರೆ ಕಂಪೇರ್ ಮಾಡೋದು. ಅದರಲ್ಲಿ ಇವತ್ತು ಯಾರೂ ಇಲ್ವಲ್ಲ ಜನಗಳು.
ಲೈಟಾಗಿ ಹೋಗಿ ಹೊರಗಡೆ 6:30 ಡ್ಯಾಡಿ ಫುಲ್ ಟೆನ್ಷನ್ ತಗೊಬಿಟ್ಟಿದ್ರಾ? ಹಾಂ, ಗಾಡಿ ಯಾಕೆ ಮುಂದಕ್ಕೆ ಹಾಕಿ? ಅದು ಅವ್ರ ಮ್ಯಾನ್ಯುವಲ್. ಸಂಧಿ ಯಾಕಮ್ಮ ಮುಂದಕ್ಕೆ ಹೋಗಿ ಹಿಂಗೆ ರಿವರ್ಸ್ ತಗೋ. ಲಾರಿ ನಿಲ್ಸ್ಬೋದು ಅದ್ರೊಳಗೆ. ಓ, ಹಿಂದಕ್ಕೆ ತಗೊಳ್ಳಿ ಅಷ್ಟೇ. ಇನ್ನೂ ಮುಂದೆ ಹೋಗ್ಬೇಕಾ? ಬರಲಿ ಬಿಡು. ಅಯ್ಯೋ, ಚಿಕ್ಕದಲ್ವ, ನಿಲ್ಲಿಸ್ಬೋದು. ಬನ್ನಿ, ಬೇಜಾನ್ ಜಾಗ ಐತೆ, ಬನ್ನಿ. ಓ, ಸಾಕು ಬಿಡಿ. ಅವ್ರು ತಗೊಳ್ಳೋರು ಮುಂದಕ್ಕೆ ತಗೊಳ್ತಾರೆ. ಅಕ್ಕಯ್ಯ ಇದೆ ಫಸ್ಟ್ ಟೈಮು. ಬಾ, ಲಗೇಜ್ ತಗೊಳ್ಳೋಣ. ಇಡೀ ಅಲ್ಲೇ ತಗೊಳ್ಳೋಣ. ಸೀಟ ತೂಕ ಐತಾ? ತೂಕ ಇಲ್ಲ ಅಂದರೆ ಕೊಡಿ, ನಾನೇ ತಾತೀನಿ. ಇನ್ನೂ ಅವಂತೆ ಎತ್ಕೊ, ಇದು ಬಿಡು, ನಾನು ತಗೊಂಡೋಯ್ತೀನಿ. ಬಾಳೆಕಾಯಿ, ತೆಂಗಿನಕಾಯಿ ಸಾಂಬಾರು ಮಾಡ್ಕೊಂಡೆ ತಂದ್ಬಿಟ್ಟ. ಈ ಮನೇಲಿ ಊರ ಮನೆಗೆ ಬಂದಂಗೆ ಆಯ್ತದೆ. ಆಫೀಸ್ ಚೇರೇ ತೊಗೊಬಿಡು ನೀನು, ಹೈಟು. ಸಿಂಗಾಪುರ್ಗೆ ಲಾಸ್ಟ್ ಅಂತೆ ಅಕ್ಕಯ್ಯ ಬಂದಿದ್ದು, ಮಲೇಷ್ಯಾಗೆ ಬಂದಿರಲಿಲ್ವಂತೆ. ಈಗ ಮಲೇಷ್ಯಾಗೆ ಬಂದವ್ರೆ. ಅದೇನೆ, ಇನ್ನೂ ಜೋರ. ಸೊ ಬ್ಯುಸಿ ಇದ್ದಾರೆ. ನೀರು ಕೊಡಿ, ಕಾಫಿ ಕೊಡಿ, ಏನೇನೋ ಕೇಳ್ತಾರೆ. ಹೋಗಿ ಎಲ್ಲನೂ ಫಸ್ಟು ಕೊಟ್ಬಿಟ್ಟು ಆಮೇಲೆ ಮಾತಾಡೋಣ ಸಮಾಚಾರ ಅವ್ರದ್ದು ಏನು ಅಂತ. ಕೊತ್ತಂಬರಿ ಸೊಪ್ಪು ಐತೆ. ಅಣ್ಣ ಏನೋ ಕೇಳ್ತಾ ಐತೆ, ಹೇಳು. ಇಷ್ಟೊತ್ತು ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ವಿ. ಆಮೇಲೆ ನಮ್ಮಮ್ಮ ಸೀರಿಯಲ್ಸ್ ನೋಡ್ತಾಯಿದ್ರು. ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾವ್ರೆ. ಅರ್ಧ ಅಡುಗೆ ಊರಲ್ಲಿ ಮಾಡ್ಕೊಂಡು ಬಂದವ್ರೆ, ಇನ್ನು ಅರ್ಧ ಇಲ್ಲಿ ಕಂಪ್ಲೀಟ್ ಮಾಡ್ತಾವ್ರೆ. ಇಲ್ಲಿ ನಮ್ಮ ಡ್ಯಾಡಿ ಪಲ್ಯ ಮಾಡೋಕ್ಕೆ ಅಂದ್ಬಿಟ್ಟು ಬಾಳೆಕಾಯಿ ಕುಯ್ತಾವ್ರೆ. ಏನು ಪಲ್ಯ ಅಣ್ಣ ಅದು? ಆದರೆ ಕಳ್ಗೊಟ್ಟಿನ ತಂದಿದ್ದೀರಾ? ಅರ್ಧದ ಕಟ್ ಮಾಡ್ಕೊಳ್ಳಿ. ಅಷ್ಟೊಂದು ಕಷ್ಟಪಟ್ಟು ಏನು ಕಟ್ ಮಾಡ್ತಾಯಿದ್ದೀರಾ? ಇನ್ನೂ ಸಣ್ಣ ತಪ್ಪಾಗಲಿಲ್ವಾ? ಇಲ್ಲಿ ಬಾಳೆಕಾಯಿ ಕಟ್ ಮಾಡ್ತಾವ್ರು. ನಾವಪ್ಪ ಜಾಸ್ತಿ ಆಗತ್ತೆ, ನಾವು 3 ಕೇಳ್ಕೊಂಡು ಕಟ್ ಮಾಡಿ. ಸೊ ನಮ್ಮಮ್ಮ ಒಳಗಡೆ ಸಾಂಬಾರು ಮಾಡೋಕ್ಕೆ, ಸಾಂಬಾರು ಪಲ್ಯ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ. ಪ್ಯೂರ್ ನಾಟಿ ಮಟನ್ ಅಮ್ಮ ಇದು. ಗುಡ್ಡೆ ಮಾಂಸ, ಗುಡ್ಡೆ ಮಟನ್ನು ಅಂದರೂ ಖುಷಿ. ಗುಡ್ಡೆ ಮಟನ್ ಇದೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ. ಕೊತ್ತಂಬರಿ ಸೊಪ್ಪು, ಪುದೀನ ಬೇಕಾ? ಓಕೆ. ಗುಡ್ಡೆ ಮಟನ್ನು ಅಂದರೆ ಖುಷಿ ಏನಕ್ಕೆ ಅಂದರೆ ಅದರಲ್ಲಿ ಎಲ್ಲ ಥರದ್ದು ಮಿಕ್ಸ್ ಹೊಡಿತಾರೆ. ಸೊ ಹಂಗಾಗಿ ಅದು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮಟನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಎಳೆ ಮಟನ್ ಅಂತೆ ಹೇಳ್ತಾಯಿದ್ರು. ಏನೇನೋ ತುಂಬ ತಂದವರಪ್ಪ ಊರಿಂದ ತಂದು ಎಲ್ಲ ಇಲ್ಲಿ ಡಂಪ್ ಮಾಡಿರೋದೆ. ಅಲ್ಲಿ ತರಕಾರಿ ಇದೇನಮ್ಮ ಅದು ಕವರಲ್ಲಿ? ಅದು ತೆಂಗಿನಕಾಯಿ. ಇದು ತೆಂಗಿನಕಾಯಿ. ಆ ಕಡೆ ಆ ಬ್ಲ್ಯಾಕ್ ಬ್ಯಾಗು ಬಾಳೆಕಾಯಿ. ಇದರಲ್ಲಿ ತೆಂಗಿನಕಾಯಿ, ಬಾಳೆಕಾಯಿ ಎಲ್ಲ ಇದೆ. ಅದು ರಾಗಿ ಹಸಿಟ್ಟು. ಬಾಳೆಕಾಯಿ ನಮ್ಮರದ್ದು, ಅದಕ್ಕೆ ತಂದಿದ್ದಾರೆ. ಕಟ್ ಮಾಡಿಕೊಂಡು ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಬಂದರೆ ಅವ್ರಿಗೂ ಎಲ್ಲ ಕೊಟ್ಟು ಕಳಿಸೋದಕ್ಕೆ ಅಂತ ಫುಲ್ ಎಲ್ಲನೂ ಇಲ್ಲಿಗೆ ತಂದಿದ್ದಾರಂತೆ. ಜೊತೆಗೆ ಇಲ್ಲಿ ಮಟನ್ನು ಮನು ಫೇವ್ರೆಟ್. ಇದು ಪಲ್ಯಕ್ಕೆ, ಇದು ಮಟನ್ನು. ನಾವು ಅಮ್ಮನ ನೋಡಿ ಊರಿಂದನೇ ಖಾರದ ಪುಡಿ ತಂದ್ಬಿಟ್ಟವ್ರೆ. ನಾನು ಇಲ್ಲಿ ಮಸಾಲ ಪುಡಿ ಈ ಥರದ್ದು ಉಪಯೋಗಿಸಲ್ಲ. ಡೈರೆಕ್ಟ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಹಾಕೊಳ್ಳೋದಲ್ವ, ಅದಕ್ಕೆ ನಾವು ಅಮ್ಮ ಊರಿಂದನೇ ತಂದ್ಬಿಟ್ಟವ್ರೆ. ಅದನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು. ಏನಪ್ಪ ರಜಾ, ಫುಲ್ ವೆರೈಟಿ ಇವತ್ತು ನಿಂದು. ನೋಡ್ಬಾ, ಹಂಗೆ ಹೇಳ್ದಿಟ್ಕೆ ದೊಡ್ಡ ಬಂದ್ಬಿಡ್ತೀಯವ. ಒಬ್ಬಟ್ಟು ಸಾಂಬಾರು. ಸಾರಿ, ನೀವು ಹೇಳ್ಬೇಕಾಗಿ. ಆದರೂ ನನಗೆ ಡೌಟು ಎಂದ್ರೆಣ್ಣ, ನೀವು ಅಳಿಯನ ಬೈಕೆ ತೀರ್ಸಕ್ಕೆ ಬಂದಿದ್ದೀರಾ, ಮಗಳು ಬೈಕೆ ತೀರ್ಸಕ್ಕೆ ಬಂದಿದ್ದೀರಾ? ಯಾರ್ದೋ ಒಬ್ರದ್ದು ಒಟ್ನಲ್ಲಿ ಬೈಕೆ ತೀರ್ಸಕ್ಕೆ ಬಂದಿದ್ದೀರಾ? ಅಲ್ಲಿ ಅಲ್ಲೈತೆ, ತೆಗೆದು ನೋಡು. ನಿಧಾನಕ್ಕೆ ತೆಗಿ, ಚೆಲ್ಗಿಲ್ಬಿಟ್ಯಾ? ಈಗ ಖುಷಿ ಆಯ್ತು ಹಂಗೆ ಕಣ್ಣಿಂದ ನೋಡಿದ್ಮೇಲೆ. ಏನು ಬೇಕಮ್ಮಿ? ಏನಾರು ಬೇಕಾ? ಕೂತಿರ್ಲ ನಾನು. ನಿಂಗೆ ಏನಾದ್ರು ಸಿಕ್ಕಿಲ್ಲ ಅಂದರೆ ಕರಿ, ನಾನು ಬರ್ತೀನಿ. ನಾನು ನಿನ್ನ ಜೊತೆಗೇನು ಬರಲ್ಲ ಅಮ್ಮ. ಇಲ್ಲೇ ಸೋಫಾದಲ್ಲಿ ಕೂತ್ಕೊತೀನಿ, ಇಲ್ಲ ಚೇರ್ ಹೇಳ್ಕೊತೀನಿ ಒಳಗಡೆ. ಬೇಕು ಅನ್ನ, ಅನ್ನನೂ ಬೇಕು, ಮುದ್ದೆನೂ ಬೇಕು, ಎರಡೂ ಬೇಕು. ಅನ್ನ ಮುದ್ದೆ ಎಲ್ಲ ಮಾಡ್ಕೊತೀನಿ.
ಅನ್ನಕ್ಕೆ ನಾನು ಇಡ್ತೀನಿ ಬಿಡು. ಹೋಗಿ ಅನ್ನಕ್ಕೆ ಇಟ್ಬಿಟ್ಟು ಬರ್ತೀನಿ. ಅದು ಕುಕ್ಕರ್ ಕಡಿಗೆ ಅಷ್ಟೊತ್ತಿಗೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.